ಒಂದ್ಸರಿ ಮಾಡೆ ಇವಾಗ ಮಾಡು ಅಂದ್ರು ಪುಟ್ಕೋಷ್ನು ಮಾಡಲ್ಲ ಅಮ್ಮನು ದೌಲತ್ತು. ನಮ್ಮ ಅಮ್ಮನ ಇವತ್ತು ಹೂ ಬಿಡ್ಸೋ ಚಾಲೆಂಜ್ ಆಗಿ ಸೋತೋಗ್ಬಿಟ್ಟು ಆಗ್ಲಕ್ಕೆ ಸಾರ್ ಮಾಡಕ್ ಹೋತವ್ರೆ. ಲೇಕಮ್ಮ ಅಲ್ಲಿ ನಾನ್ ನೋಡಿದ್ ನೋಗೆಲೆ ಬಿಟ್ಟಿಲ್ಲ ನಾನು ತಕೋ ಹಬ್ಬ ಮಾಡ್ಕೋ. ಇದು ನಂದೇ ನಮ್ಮ ಅಮ್ಮನ ಹೇಳದ್ಲಲ್ಲ ಹಿಂಗೆ ನಮ್ಮ ಅಮ್ಮನ ಹೂಗ್ಳು ಬಿಡ್ಸ್ಕೊಂಡು ಹೋಗೋದು. ಅಲ್ಲಲ್ಲಿ ಕೈ ಹಾಕ್ಬಿಟ್ಟು ಬಿಡ್ಸ್ಬಿಟ್ಟು ಹೋಗ್ಬಿಡೋದು. ಆಮೇಲೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ ಅನ್ಬಿಟ್ಟು ಸುಮ್ನೆ ಹೇಳೋದು. ಎಷ್ಟು ಹೂವಾಗ್ಲು ಬಿಡ್ಸಿದ್ದೀನಿ ನೋಡ್ತಾ ಇದ್ದೀಯಾ? 2 ಗಂಟೆಗೆ ಬಿಡಿಸ್ಬೇಕಾಗಿರೋ ಹೂವನ ಇವಾಗ ಬಿಡ್ಸಕ್ ಬಂದಿದ್ದೀರಿ. ಗೈಸ್ ಆಕ್ಚುಲಿ ಏನೈತೆ ಅಂತ ಹೇಳಿದ್ರೆ 2 ಗಂಟೆಗೆ ಹೂವು ಬಿಡ್ಸೋದು ಗೈಸ್ ನಮ್ಮ ಮನೇಲಿ. ಇವತ್ತು ನಮ್ಮ ಅಮ್ಮನ ನಮ್ ಜೊತೆ ಸೇರ್ಕೊಂಡು ರೀಲ್ಸ್ ಮಾಡ್ಕೊಂಡು ಇದ್ದೋಗ್ಬಿಟ್ಲು ಪಾಪ. ಇವಾಗ ಒಂದ್ ಎಷ್ಟು ಟೈಮು 6 ಗಂಟೆ ಆತ ಬಂದೈತೆ ಗೈಸ್. ಇವಾಗ ಫುಲ್ ಮಳೆ ಬಿದ್ಬಿಟ್ಟೈತೆ. ಆ ಮಳೆದಾಗ ಬಿಡಿಸ್ತಾ ಇದ್ದೀವಿ. ತೂಕ ಹಾಕೊಂಡ್ ನಡಿ. ನೀನ್ ಜಾಸ್ತಿ ಬಿಡ್ಸಿದ್ಯಾ ನಾನ್ ಜಾಸ್ತಿ? ಆಯ್ತು ತೂಕ ಹಾಕ್ ನೋಡಮ್ಮ, ನಾನು ಜಾಸ್ತಿ ಬಿಡ್ಸಿದ್ದೀನ ನೀನ್ ಜಾಸ್ತಿ ಬಿಡ್ಸಿದ್ದೀಯ ಅಂತ ಗೊತ್ತಾಗುತ್ತೆ. ನಂದೇ ಎಲ್ಲಮ್ಮ ತೋರ್ಸಿ ಎಷ್ಟು ಬಿಡ್ಸಿದ್ಯಾ ನೋಡ್ ಜಾಸ್ತಿ ಎಲ್ಲ ಐತೆ ಗೈಸ್. ಆಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಅಮ್ಮನ ಕಡೆ ಹೂಗಳು ಜಾಸ್ತಿ ಅವೆ, ಆ ಕಡೆ ಕಮ್ಮಿ ಅವೆ ಗೈಸ್. ಅದಕ್ಕೆ ಕಮ್ಮಿ ಬಂದೈತೆ ಅಷ್ಟೇ ಗೈಸ್. ಬೇಕಾದ್ರೆ ಆಮೇಲೆ ತೂಕ ಹಾಕೋಣ ಗೈಸ್, ಗೊತ್ತಾದೈತೆ. ತೂಕ ಹಾಕೋಣ ಗೈಸ್, ಗೊತ್ತಾತೈತೆ. ಆಮೇಲೆ ಹೋಗ್ಬಿಟ್ಟು ತಕಡೆ ತೂಕ ಹಾಕೋಣ, ಯಾರು ಜಾಸ್ತಿ ಬಿಡ್ತವ್ರೆ ಅಂತ ಹೇಳ್ಬಿಟ್ಟು ಅವಾಗ ತೂಕ ಎಲ್ಲ ನಾನೇ ಹಾಕೋದು. ತೂಕ ಹಾಕೋಣ ಗೈಸ್, ತೂಕ ಹಾಕೋಣ ಗೈಸ್, ಯಾರು ಜಾಸ್ತಿ ಬಂದೈತೆ ಅಂತ. ಬನ್ರಿ ಬಿಟ್ಟಾಕೋಣ. ನನ್ನ ಹಳ್ಳಿನೇ ತೂಕ ಹಾಕೋದು. ಅಪ್ಪಣೆ ನೀನ ತೂಕ ಹಾಕೋದ? ಸರಿಯಪ್ಪ. ಅಪ್ಪಗ ನಾನು ಹೆಲ್ಪ್ ಮಾಡ್ಬಿಡ್ತೀನಿ ಸುಮ್ನೆ. ನೀವ್ ಮತ್ತೇನಂತೆ ನೋಡ್ಕಂತ್ಯಾ? ನಾವ್ಯಾರು ಸಾಕೋದಂತೆ ನೀವು ಮತ್ತೆ ನೀನೇ ಅಂತೆ ಸಾಕೋದು. ಈ ಜಮೀನೆಲ್ಲ ನಿಂಕೆ, ಈ ಜಮೀನು, ಈ ಮನೆ, ಈ ನಾಯಿಗಳು ಗಾಡಿಗಳು ಎಲ್ಲ ನಿಂಕೆ ನೋಡ್ಕಂತೀಯ ನೀ ಮತ್ತೇನಾ? ಅದೆರಡು ಸೈಟ್ ಬಿಟ್ಟು ಮನೆಗಿರೋ ಕೋಳಿಗಳು ಕುರಿಗಳು ನಾಯಿಗಳು ಬೆಕ್ಕುಗಳು ಎಲ್ಲ ನಮ್ಮ ಅಮ್ಮನ ಸಮೇತ ನಿಂಕೆ. 2 ಸೈಟ್ ಮಾತ್ರ ನಮ್ಕ. ಇಲ್ಲ ಸೈಟು ನಿಂಕೆ, ಗಾಡಿನೂ ನಿಮ್ಕೆ, ಎಲ್ಲ ನಿಂಕೆ. ನೋಡ್ಕಂತೀಯ ಚೆನ್ನಾಗೆ? ಚೆನ್ನಾಗ್ ನೋಡ್ಕಂತೀಯ? ನೀನ್ ಹೆಂಡತಿ ಬಂದಾಗ ಆಚೆ ಹಾಕ್ಬಿಡು ಅಂದ್ರೆ, ನೀನ್ ಹೆಂಡತಿ ಬಂದು ಆಚೆಗೆ ಹಾಕ್ಬಿಡು ಅಂದ್ರೆ ನಿಮ್ಮ ಅತ್ತೇನ? ಅವಾಗ ನಿಮ್ಮ ಅತ್ತೆನ ಆಚೆಗೆ ಹಾಕ್ತೀಯ, ನೀನ್ ಹೆಂಡತಿನ ಆಚೆಗೆ ಹಾಕ್ತೀಯ? ಅವಳ್ಯಾರು? ಎಂತಿನ ಆಚೆಗೆ ಹಾಕ್ತೀಯಾ? ಎಂತಿ ಮಾತು ಕೇಳ್ಕೊಂಬಿಟ್ರೆ ನೀನ್ ಎಂತಿ ಮಾತನ್ನ ಕೇಳ್ಕ ನಿಮ್ಮ ಅತ್ತೆನ ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಆಚೆಗೆ ಹಾಕಿದ್ರೆ ನೀನು ಹಾಕಿದ್ರೆ ಆಸ್ತಿ ಏನು ಬರಲ್ಲ ನಿಂಕ. ಹಾಕಿದ್ರೆ ಆಸ್ತಿ ಏನು ಬರಲ್ಲ ನಿಂಕ. ನಿಮ್ಮ ಅಪ್ಪನ ಸಂಪಾದನೆ ಮಾಡಿರೋದು ಬರಲ್ಲ ನೀನ್ ಆಚೆಗೆ ಹಾಕಿದ್ರೆ. ಏನಂತೀಯ? ದುಡ್ಕೊಂತೀಯ? ನೋಡಿ ನಮ್ಮೆಲ್ಲರೂ ಕೋಳಿಗಳು ಜಗಳ ಆಡ್ತಾವೆ, ಬಡತವೆ. ಯಾರಿಗಾದ್ರೂ ಕೋಳಿಗಳು ಬೇಕಂದ್ರೆ ಬರ್ರಿ, ಮನೆ ತಕ ಕೊಡ್ತೀವಿ. ಫ್ರೀಯಾಗಲ್ಲ ದುಡ್ಕ, ಫ್ರೀಯಾಗಂತೂ ಅಲ್ಲ ದುಡ್ಕ. ಗಿರಾಜ್ಕೊಳ್ತಾನೆ ಅಲ್ಲ, ಜಾಕ್ಕೊಳ್ಳು ಅಲ್ಲ, ತೆಲುಗ್ಲಾಗ ಹೇಳ್ತೀನಿ, ಉತ್ಕಾಲ್ಕೊಳ್ಳು. ಉತ್ಕಾಲ್ಕೊಳ್ಳು, ಕತ್ತಿಲ್ದಿರೋ ಕೋಳಿ. ಕತ್ತಿಲ್ಲ ಅಂದ್ರೆ ಅದು ಹೇಳ್ತೀನಿ ನೋಡಿ. 2 ತರ ಕೋಳಿಗಳು ಬರ್ತದೆ. ಒಂದು ಅಲ್ಲೈತೆ ನೋಡು, ಅವ್ರ ಅಮ್ಮನು ಅವ್ರ ಮಗನು ಅಲ್ಲೈತೆ ನೋಡ್ರಿ. ಏನು ಅಂದ್ರೆ ಉತ್ಕಾಲ್ಕ ಕತ್ತಿಕಾಲ್ಕ ಏನ್ ಡಿಫ್ರೆನ್ಸ್ ಅಂದ್ರೆ, ಪಂದಿಕ ಬಿಟ್ಟಾಗ ಕತ್ತಿಕಾಲ್ ಉಂಜಕ್ಕ ಚಾಕ ಕಟ್ತಾರೆ. ಚಾಕ ಅಲ್ಲ, ಬ್ಲೇಡ್ ಕಟ್ತಾರೆ. ಅದು ಕತ್ತಿಕಾಲ್ ಕೋಡಿ. ಉತ್ತಕಾಲ್ ಕೋಡಿ ಬಂದು ಅದಕ್ಕೆ ಬ್ಲೇಡ್ ಕಟ್ಟಲ್ಲ, ಅದಂಗೆ ಫೈಟ್ ಮಾಡೋದು. ಅದಕ್ಕೆ ಅದು ಉತ್ತಕಾಲ್ ಕೋಡಿ. ನನ್ ತೆಲುಗು ಕನ್ನಡ ನೀವು ಕೇಳ್ಕೊಂಡು ನಿಮ್ದು ಮರ್ತ್ಕೊಂಡು ಇದು ನಂದೇ. ನಮ್ಮ ಅಮ್ಮನ ಹೇಳದ್ಲಲ್ಲ, ಇದಕ್ಕೆ ಪ್ರಾಬ್ಲಮ್ ಅತ್ತ ಪ್ರಾಬ್ಲಮ್. ತೂಕ ಹಾಕೋಣ ಗೈಸ್. ಇವಾಗ మేము చెప్పే కదా దాన్ని చెప్పి ఇవ్వగా చెప్పు. ತೂಕ ಹಾಕ್ತೀಯ? ನಂದು ಹೂವ ಎತ್ಕೊಂಬಂದು ತೂಕ ಹಾಕ್ಬಿಟ್ಟಿದ್ಯಾ? ನಿನ್ನ ಹೂವ ನಾನು ಕಿತ್ಬಿಟ್ಟು ಬಂದಿದ್ದೀಯ. ಸೈಡ್ಗೆ ಬಾಪುಗ, ಸೈಡ್ಗೆ ಬಾ ಗೈಸ್. ನಮ್ಮ ಅಮ್ಮನ 33 ಗ್ರಾಮು, ನಂದು 38 ಗ್ರಾಮ್ ಗೈಸ್. ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ ಸೋತಿರೋದಕ್ಕೆ ಹೆಂಗೈತೆ ಅನಿಸಿ? ಸೋತಿರೋದಕ್ಕೆ ಹೆಂಗ್ ಅನಿಸ್ತಾ ಐತೆ ನಿಂಗೆ ಇವತ್ತು?
ನಾನೇನ್ ಸೋತಿದ್ರೆ ಅಲ್ಲ, ಸೋತಿದ್ದು ಒಪ್ಕೊಳಕ ಫೀಲಿಂಗ್ ಬರಕ. ನೀನ್ ಸೋತಿದ್ಯಾ 33 ಗ್ರಾಮ್ ನಿಂದು, ನಾನ್ 38. ನಾನೇ ಬಿಡಿಸಿರೋದು ಅಷ್ಟು, ನೀನ್ 30 ಅದೇ ದಿನ ನಿನ್ ಕವರ್ ಮುಟ್ಟಿಲ್ಲ. ಲೇಕಮ್ಮ ಅಲ್ಲಿ ನಾನ್ ನೋಡಿದ್ ಹೋಗಲಿ ಮುಟ್ಟಿಲ್ಲ ನಾನು. ತಕೋ ಹಬ್ಬ ಮಾಡ್ಕೋ. ನಿಮ್ ಮತ್ತೆ ಸೋತಿರೋದಕ್ಕೆ ಏನ್ ಫೀಲಿಂಗ್? ಸೋತಗಳು ನಿಮ್ ಮತ್ತೆ ಹೂ ಬಿಡ್ಸೋದ ಚಾಲೆಂಜ್ ಆಗ ಏನ್ ಗೊತ್ತಾ? ಯಪ್ಪನ ಅವನಲ್ಲ, ಯಪ್ಪನ ಅಲ್ಲುದ್ರೋಗಿರೋ ಮುದುಕಪ್ಪನ ಅವನಲ್ಲ, ಯಪ್ಪನು ಇಬ್ರು ಅತ್ತಿಗಳವ್ರ ಅವ್ರಕ. ಆ ಅತ್ತೆಗಳ ಮುದ್ದಿನ ಮಗನು ಯಪ್ಪನು, ಮುದ್ದಿ ಹಳ್ಳಿನು ಯಪ್ಪನು. ನಮ್ ಮಕ್ಳು ಕಿಕ್ಕಿಲ್ಲ ಅಂದ್ರು ಆ ಯಪ್ಪನ್ ಕಿಕ್ಕತಾರ, ಹಂಗೆ ಅವ್ರು. ಎಮ್ಮೆ ಮಿಕ್ಬಿಟ್ಟವ್ರೆ, ಎಲ್ಲ ಇಕ್ಬಿಟ್ಟವ್ರೆ. ಏನಕ್ಕೆ ಅವ್ರು ಕೇಳಪ್ಪಗಲಿ ಅಲ್ಲುಗಳು ಉದ್ರೋಗಿರೋ ತೋರ್ಸ. ಓಕೆ ಗೈಸ್, ಚಲೋ. ನಮ್ಮ ಅಮ್ಮನ ಇವತ್ತು ಹೂ ಬಿಡ್ಸೋ ಚಾಲೆಂಜ್ ಆಗಿ ಸೋತೋಗ್ಬಿಟ್ಟು ಆಗಲ್ಕಾಯಿ ಸಾರ್ ಮಾಡಕ್ ಹೋತವ್ರೆ. ಹೌದು, ನಿಮ್ಗೊಂದ್ ಹೇಳ್ಬೇಕು, ನಮ್ಮ ಅಮ್ಮನು ಆಗಲ್ಕಾಯಿ ಸಾರ್ ಮಾಡ್ತಾರೆ. ಆಗಲ್ಕಾಯಿ ಸಾರ್ ತಿಂದ್ರೆ ನೀವು ನಮ್ಮ ಅಮ್ಮನ್ ಮಾಡೋದನ್ನ ತಿಂದೇ ಇರೋರು ಕೂಡ ನಂಗೆ ಆಗಲ್ಕಾಯಿ ಸಾರ್ ಬೇಕು ಅಂತೀರ ನನ್ನಂಗೆ. ಯಾಕಂದ್ರೆ ನಾನು ಆಗಲ್ಕಾಯಿ ಅಂದ್ರೆ ತಿನ್ನೋಳೆ ಅಲ್ಲ ಅಂತೇಳಿ ನಮ್ಮ ಅಮ್ಮನ್ ಮಾಡಿದ್ರೆ ಇವಾಗ ಆ ಅಮ್ಮನ್ ಮಾಡಲ್ಲ, ಆದ್ರೆ ಅಮ್ಮನ್ ಕಾಲ್ ಬಿದ್ದು ತಿಂತಾಳೆ. ಅಲ್ಲ, ಕಾಲ್ ಬಿದ್ದು ಕೇಳ್ಕಂತೀನಿ ಮಾಡು ಅಂತ ಅಮ್ಮನ್ಕ. ಇದು ಏನು ಅದೇನಂತಾರಲ್ಲ, ಅದೇನ ಅಂತಾರೆ, ಎಮ್ಮೆ. ಇವ್ರು ಬಂದ್ಬಿಟ್ರೆ ಎಮ್ಮೆ ಅಲ್ಲ ದೌಲತ್ತು. ಇವ್ರನ್ನ ಅಂತ ಕೇಳ್ಕಂತಾರೆ, ಮಾಡಬಾರ್ದು ಅನ್ನೋ ದೌಲತ್ತು. ನಾವ್ ಕೇಳ್ದೆ ಇದ್ದಾಗ ಯಾವಾಗ್ಲೂ ಮಾಡಾಕದು. ಆಮೇಲೆ ನೀವು ಸರಿ ಮಾಡೋಗಮ್ಮ, ನೀನೊಂದ್ಸರಿ ಮಾಡೆ. ಇವಾಗ ಮಾಡು ಅಂದ್ರು ಪುಟ್ಕೋಷ್ನು ಮಾಡಲ್ಲ ಅಮ್ಮನು. ದೌಲತ್ತು, ಖುಷಿ ಹ್ಯಾಪಿ. ನಾವೇನಾದ್ರು ಮಾಡ್ಬಿಟ್ರೆ ತಿಲ್ಟಿರೋದು ಮಕ್ಕೈತೆ. ನೀನೊಂದ್ಸರಿ ಮಾಡೋಗೆ. ಇವತ್ತು ನಮ್ಮ ಅಮ್ಮನ್ ಮಾಡೋ ರೆಸಿಪಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ನಮ್ಮ ಅಮ್ಮನ ರೆಸಿಪಿ ರೆಸಿಪಿ ಬರ್ತದೆ. ಆಗಲ್ಕಾಯಿ ಸಾರ್ ರಾಮ ಇಲ್ಲ ಆಗಲ್ಕಾಯಿ ಸಾರ್ ಇವತ್ತು ಮಾಡ್ಬೇಕು, ನಾನು ವಿಡಿಯೋ ಮಾಡ್ಬೇಕು, ಯೂಟ್ಯೂಬ್ ಆಗ ಆಗ್ಬೇಕು. ಅಮ್ಮ ಆಗಲ್ಕಾಯಿ ನೋಡ್ಬೇಕು ಹೆಂಗೈತೆ ಅಂತ ಹೇಳ್ಬೇಕು. ನನ್ ಮಾತು ಕೇಳ್ತಿಯಲ್ಲ ಈಗ. ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಒತ್ತಿ, ಲೈಕ್ ಮಾಡಿ, ಗಂಟೆ ಒತ್ತಿ. ನಿಮ್ಕ ನೋಟಿಫಿಕೇಶನ್ ಬರ್ಬೇಕು ಅಂದ್ರೆ ಗಂಟೆ ಒತ್ತಿ. ಅದ್ ಯಾವ ಗಂಟೆ ಆದ್ರೂ ಪರವಾಗಿಲ್ಲ, ಯಾವ ಗಂಟೆ ಆದ್ರೂ ಪರವಾಗಿಲ್ಲ, ಹೊಡಿಬೇಕು. ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.